ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ಬೆಳಗ್ಗೆ ಹೇಳ್ತಾನೆ ಸೆಕೆ ಶುರುವಾಗಿ ಹೋಗಿದೆ. ಜೋರಾದ ಬಿಸಿಲು. ಹಾಗೆ ದೇಹನೂ ಈ ಸೆಕೆಯಿಂದಾಗಿ ಏನೋ ಒಂಥರ ಸುಸ್ತಾಗ್ತಾ ಇರುತ್ತೆ ದೇಹಕ್ಕೆ. ಅದಕ್ಕೆ ದೇಹನ ತಂಪು ಮಾಡ್ಕೊಳ್ಳೋಕ್ಕೆ ಏನೇನು ಬೇಕು ಅದೆಲ್ಲವನ್ನು ನಾವೀಗ ಸೆಕೆಗಾಲದಲ್ಲಿ ಮಾಡ್ಕೊಳ್ಬೇಕು. ತಂಬುಳಿಗಳಂತೂ ಸೆಕೆಗಾಲದಲ್ಲಿ ಒಂದು ಎಲ್ಲರಿಗೂ ಇಷ್ಟ ಆಗುವಂತಹ ಅಡುಗೆ. ಹೇಗೂ ಒಂದು ಅಡುಗೆ ಮಾಡಿಬಿಟ್ಟಿದ್ದೀನಿ, ಇನ್ನೊಂದು ತಂಬುಳಿ ಮಾಡೋಣ ಅಂತ ಬಸಳೆ ಸೊಪ್ಪು ಆಗಿತ್ತು ನೋಡಿ ಇಲ್ಲಿ ಪಾಟಲ್ಲಿ. ಸ್ವಲ್ಪನೇ, ಏನು ತುಂಬ ಇಲ್ಲ, ಅದರದ್ದೇ ತಂಬುಳಿ ಮಾಡೋಣ ಅಂತ ಹೊರಟೆ. ಅದನ್ನು ನಿಮಗೂ ತೋರಿಸೋಣ ಹೇಗೆ ಬಸಳೆ ಸೊಪ್ಪಿನ ತಂಬುಳಿ ಮಾಡೋದು. ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಬಸಳೆ ಸೊಪ್ಪು. ಅದ್ರ ಜೊತೆಯಲ್ಲಿ ಯಾವ ಕೆಮಿಕಲ್ ಇಲ್ಲದೆ ಬೆಳೆದಿರುವಂತಹ, ನಮ್ಮ ಪಾಟಲ್ಲೇ ಬೆಳೆದಿರುವಂತಹ ಬಸಳೆ ಅಲ್ವಾ, ಇನ್ನೂ ಒಳ್ಳೆಯದು ಆರೋಗ್ಯಕ್ಕೆ. ಅದಕ್ಕೆ ಅದನ್ನು ಮಾಡೋಣ ಅಂತ ಬಸಳೆ ಎಲೆಗಳನ್ನು ಕೀಳ್ತಾ ಇದ್ದೆ. ನೋಡಿ ಒಣಗ್ತಾ ಇದೆ, ಯಾಕೋ ಗೊತ್ತಿಲ್ಲ. ಎಷ್ಟೇ ಅಂದರೂ ನಮ್ಮ ಪಾಟಲ್ಲೇ ಬೆಳೆದಿರೋದಲ್ವಾ, ಚೆನ್ನಾಗಿ ಒಂದ್ಸಲ ತೊಳ್ಕೊಂಡು ಮಾಡ್ಬೋದು. ಹೇಗೆ ಮಾಡೋದು ಅಂತ ನಿಮಗೂ ತೋರಿಸ್ತೀನಿ. ಎಷ್ಟು ಬಸಳೆ ಎಲೆಗಳು ಬೇಕು ಅಷ್ಟನ್ನೇ ಕಿತ್ಕೊಂಡು ಆಮೇಲೆ ನಿಮಗೆ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ತುಂಬ ರುಚಿಕರನೂ ಆಗಿರುತ್ತೆ, ಆರೋಗ್ಯದಾಯಕನೂ ಹೌದು. ಇಷ್ಟೆಲೆ ಸಿಕ್ಕಿದೆ ನೋಡಿ. ಈಗ ಕ್ಲೀನಾಗಿ ತೊಳ್ಕೊಂಡು ತಂಬುಳಿ ಮಾಡೋಣ. ಬಸಳೆ ಎಲೆಗಳನ್ನು ಹೆಚ್ಕೋತಾ ಇದ್ದೀನಿ, ಚೆನ್ನಾಗಿ ತೊಳೆದು ಹೆಚ್ಕೋತಾ ಇದ್ದೀನಿ. ಒಂದು 15 ಎಲೆ ತಗೊಂಡಿದ್ದೀನಿ. ಇದನ್ನು ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿಕೊಂಡ್ರು ನಡೆಯುತ್ತೆ. ಅದನ್ನು ಹುರಿದಾಗ 1 ನಿಮಿಷಕ್ಕೆ ಅದು ಸಾಫ್ಟ್ ಆಗಿಬಿಡತ್ತೆ. ಹಾಗಾಗಿ ನಾನು ಇಷ್ಟು ಎಲೆಗಳನ್ನು ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಚಿಕ್ಕ ಬಾಣಲಿ ತಗೊಂಡಿದ್ದೀನಿ, ಅದಕ್ಕೆ ಒಂಚೂರು ತುಪ್ಪ ಹಾಕ್ಕೋತಾ ಇದ್ದೀನಿ. ಗ್ಯಾಸ್ ಹಚ್ಕೊಂಡು ಒಂಚೂರು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಕರಗಿದ ತಕ್ಷಣ ಒಂದು 10 ಕಾಳುಮೆಣಸು ಹಾಕ್ಕೊಂಡಿದ್ದೀನಿ. ಹಾಗೆ 1 ಚಮಚ ಜೀರಿಗೆ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಹುರ್ಕೊಂಡು ಚೂರು ಹುರಿದು ಅದಕ್ಕೆ ಈ ಬಸಳೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರೋ ಬಸಳೆ ಸೊಪ್ಪು ಹಾಕ್ತಾಯಿದ್ದೀನಿ. ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ. ಈ ಬಸಳೆ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬಾಯಿ ಹುಣ್ಣಿಗೆ ಹಾಗೂ ಬಾಯಿ ಹುಣ್ಣಾದಾಗ ಈ ಬಸಳೆ ಸೊಪ್ಪಿನ ಸಾಸಿವೆ ಅಥವಾ ಈ ತಂಬುಳಿ ಎಲ್ಲ ಮಾಡ್ಕೊಂಡು ಊಟ ಮಾಡಿದ್ರೆ ಬಾಯಿ ಹುಣ್ಣು ತುಂಬ ಬೇಗ ಕಡಿಮೆ ಆಗುತ್ತೆ. ಇದರಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ, ತುಂಬ ಐರನ್, ತುಂಬ ಅಂಶಗಳಿವೆ ಇದರಲ್ಲಿ. ಹಾಗೆ ದೇಹಕ್ಕೆ ತುಂಬ ತಂಪು ಕೊಡುತ್ತೆ ಈ ಸೆಕೆಗಾಲದಲ್ಲಿ. ಅದರಲ್ಲೂ ಈ ವಿಪರೀತ ಬಿಸಿಲು ಎಲ್ಲ ಇರುವಾಗ ಈ ಬಸಳೆ ಸೊಪ್ಪನ್ನು ಬಳಸಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈಗ ಸೆಕೆ ಶುರುವಾಗಿ ಹೋಗಿದೆ, ನಾವು ಆದಷ್ಟು ಆರೋಗ್ಯನ ಕಾಪಾಡ್ಕೊಳ್ಳೋಕ್ಕೋಸ್ಕರ ದೇಹನ ತಂಪು ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕಾಗಿ ಈ ಥರದ ಅಡುಗೆಗಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದಕ್ಕೆ ಒಂದು ಹಸಿಮೆಣಸನ್ನು ಸೇರಿಸ್ಕೋಬೇಕು. ನೀವು ಹುರಿಯೋವಾಗಲೂ ಸೇರಿಸ್ಕೋಬೋದು, ರುಬ್ಬೋವಾಗಲೂ ಸೇರಿಸ್ಕೋಬೋದು. ನಾನು ತುಂಬ ಚಿಕ್ಕ ಪೀಸ್ ಹಾಕ್ಕೋತಾ ಇದ್ದೀನಿ, ತುಂಬ ಖಾರ ಇದೆ ಮೆಣಸು, ಅದಕ್ಕೋಸ್ಕರ ತುಂಬ ಚಿಕ್ಕ ಪೀಸನ್ನು ಸೇರಿಸ್ಕೋತಾ ಇದ್ದೀನಿ. ಸಾಕು, ಇದು ಬಸಳೆ ಸೊಪ್ಪು ಮೆತ್ತಗಾಗ್ಬಿಟ್ಟಿದೆ. ಇದನ್ನು ಗ್ಯಾಸ್ ಆಫ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದಮೇಲೆ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಕೆಳಗಡೆ ಇಡ್ತಾ ಇದ್ದೀನಿ. ಈ ಕಡೆ ಹುಳಿನೂ ಕುದೀತಾ ಇದೆ ನಂದು. ಬದನೆಕಾಯಿ ಹುಳಿ ಆಯಿತು. ಹುಳಿ ಜೊತೆ ತಂಬುಳಿ, ಬಸಳೆ ಸೊಪ್ಪಿನ ತಂಬುಳಿ. ಈಗ ಬಸಳೆ ಸೊಪ್ಪು ತಣ್ಣಗಾಗಿದೆ. ನಾವು ಹುರಿದಿರೋ ಬಸಳೆ ಸೊಪ್ಪು, ನಾನು ಅದನ್ನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಈಗ ತೆಂಗಿನಕಾಯಿ ಹಾಕೋತಾ ಇದ್ದೀನಿ. ಇದನ್ನು ನುಣ್ಣಗೆ ರುಬ್ಕೊಂಡು ಬರ್ತೀನಿ. ಅಂದರೆ ಮಿಕ್ಸಿಯಲ್ಲಿ ರುಬ್ಬಿದ್ದೀವಿ ನೋಡಿ. ಕಲ್ಲರ್ ಎಷ್ಟು ಚೆನ್ನಾಗಿದೆ, ಅಷ್ಟೇ ಕಣ್ಣಿಗೆ ಎಷ್ಟು ಹಿತನೋ
ದೇಹಕ್ಕೂ ಅಷ್ಟೇ ಒಳ್ಳೆಯದು, ಅಷ್ಟೇ ಹಿತನೂ ಹೌದು, ನಾಲಿಗೆಗೆ ರುಚಿನೂ ಹೌದು. ನೋಡಿ ತುಂಬ ಚೆನ್ನಾಗಿ ಬರುತ್ತೆ. ರುಬ್ಬಿರೋ ಮಸಾಲ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನೋಡಿ ಮಿಕ್ಸಿ ಜಾರಲ್ಲಿ ತುಂಬ ಹಿಡ್ಕೊಂಡಿದೆ. ಸ್ವಲ್ಪ ನೀರು ಹಾಕಿ ನೀರು ಸೇರಿಸ್ಕೊಂಡು ಅದಕ್ಕೆ ಹಾಕ್ತೀನಿ. ನೀರು ಸೇರಿಸಿದ್ದೀನಿ ಸ್ವಲ್ಪ. ಈಗ ಇದಕ್ಕೆ ನಾನು ಮೊಸರು ತಗೊಂಡಿದ್ದೀನಿ. ಈ ಮೊಸರನ್ನು ಒಂಚೂರು ಸ್ಪೂನಲ್ಲಿ ಅಥವಾ ವಿಸ್ಕರಲ್ಲಿ ಒಂಚೂರು ಬೀಟ್ ಮಾಡ್ಕೊತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಈಗ ನಾವು ಬೀಟ್ ಮಾಡಿರೋ ಮೊಸರನ್ನು ಸೇರಿಸ್ತಾ ಇದ್ದೀನಿ. ಮೊಸರು ಸೇರಿಸಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಜಾಸ್ತಿ ಗಟ್ಟಿ ಇದೆ. ಒಂದು ಸ್ವಲ್ಪ ಈ ಮೊಸರು ಪಾತ್ರಕ್ಕೆ ನೀರು ಹಾಕ್ಕೊಂಡು ನಾನು ಸೇರಿಸ್ತಾ ಇದ್ದೀನಿ. ನೋಡಿ ನಾನು ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿದ್ದೀನಿ. ಸ್ವಲ್ಪ ಗಟ್ಟಿನೇ ಇದೆ, ತುಂಬ ನೀರೇನು ತೆಳ್ಳಗೆ ಮಾಡಿಲ್ಲ. ನೋಡಿ ಇದಕ್ಕೊಂದು ಸಿಂಪಲ್ ಆದ ಒಗ್ಗರಣೆ ಕೊಟ್ಕೊಳ್ಳೋಣ. ಗ್ಯಾಸ್ ಮೇಲೆ ಒಂದು ಒಗ್ಗರಣೆ ಸೌಟ್ ಇಟ್ಕೊಂಡಿದ್ದೀನಿ. ಗ್ಯಾಸ್ ಹಚ್ಚಿ ನಾನು ತುಪ್ಪದ ಒಗ್ಗರಣೆ ಮಾಡ್ತಾಯಿದ್ದೀನಿ. ಯಾವತ್ತೂ ಮಜ್ಜಿಗೆ ಅಡುಗೆಗೆ ತುಪ್ಪದ ಒಗ್ಗರಣೆ ಚೆನ್ನಾಗಿರುತ್ತೆ. ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಕರಗಿದ ತಕ್ಷಣ ನಾನು ಒಂದು ಅರ್ಧ ಚಮಚ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಹಾಗೆ ಮಜ್ಜಿಗೆ ಮೆಣಸು ಹಾಕ್ತಾಯಿದ್ದೀನಿ. ಪೀಸ್ ಮಾಡಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಫ್ರೈ ಆದ ತಕ್ಷಣ ಸಾಸಿವೆ ಜೀರಿಗೆ ಒಗ್ಗರಣೆ ಕೊಡೋದಷ್ಟೇ. ಸಾಸಿವೆ ಹಾಕ್ತಾಯಿದ್ದೀನಿ. ಹಾಗೆ ಒಂದು 1/4 ಚಮಚ ಜೀರಿಗೆ ಹಾಕ್ತಾಯಿದ್ದೀನಿ. ಸಾಸಿವೆ ಚಟಪಟ ಅಂದ ತಕ್ಷಣ ಗ್ಯಾಸ್ ಆಫ್ ಮಾಡಿ ನಾನು ತಂಬುಳಿಗೆ ಒಗ್ಗರಣೆ ಸೇರಿಸ್ತಾ ಇದ್ದೀನಿ. ರುಚಿಕರ ಹಾಗೂ ಆರೋಗ್ಯಕರ ಬಸಳೆ ಸೊಪ್ಪಿನ ತಂಬುಳಿ ರೆಡಿಯಾಗಿದೆ. 10 ನಿಮಿಷದಲ್ಲಿ ನೀವು ಮಾಡ್ಕೊಂಡು ಬಿಡ್ಬೋದು. ಜಟಾಪಟ್ ಆಗುವಂತಹ ತಂಬುಳಿ. ಹಾಗೆ ಈ ಸೆಕೆಗಾಲಕ್ಕೆ ನಮ್ಮ ಆರೋಗ್ಯವನ್ನು ರಕ್ಷಿಸುವಂಥ ತಂಬುಳಿ ಇದು. ತುಂಬ ಒಳ್ಳೆಯದು, ದೇಹಕ್ಕೆ ತಂಪು ನೀಡುತ್ತೆ. ಹಾಗೆ ಬಾಯಿ ಹುಣ್ಣಾದಾಗಂತೂ ಇದು ದಿವ್ಯ ಔಷಧ. ಬಾಯಿ ಹುಣ್ಣಿಗೆ ಇದು ಅತ್ಯಂತ ಒಳ್ಳೆಯ ಔಷಧ. ತುಂಬ ಸುಲಭದಲ್ಲಿ ಮಾಡಬಹುದಾದಂತಹ ತಂಬುಳಿ. ಈ ಸೆಕೆಗಾಲದಲ್ಲಂತೂ ನಿಮಗೆ ಬಿಸಿ ಬಿಸಿ ಅಡುಗೆ ಊಟ ಮಾಡೋಕ್ಕಾಗೋದೇ ಇಲ್ಲ. ಈ ತರಹದ ತಂಬುಳಿಗಳು, ವಿಧವಾದ ತಂಬುಳಿಗಳು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಹೌದು, ಹಾಗೆ ಬಾಯಿಗೆ ರುಚಿನೂ ಹೌದು, ದೇಹಕ್ಕೆ ತಂಪು ಕೂಡ. ನೀವು ಮನೇಲಿ ವಿಧವಾದ ಸೊಪ್ಪಿನ ತಂಬುಳಿಗಳನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ರಾಯರು ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.